ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಸ್ಮಿತಾ ರಂಗನಾಥ್. ಇರೋದು ಒಂದೇ ಕುರ್ಚಿ, ಇಬ್ಬರ ಫೈಟ್. ಸಿದ್ದುನು ಒಪ್ತಾ ಇಲ್ಲ, ಡಿಕೆಶಿನೂ ಬಿಡ್ತಾ ಇಲ್ಲ. ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬಲ, ಡಿಕೆಶಿಗೆ ಪಕ್ಷ ಸಂಘಟನೆಯೇ ಬರ. ಇಬ್ಬರ ಕಿತ್ತಾಟದಲ್ಲಿ ಖರ್ಗೆ ಪಾಲಾಗುತ್ತಾ ಸಿಎಂ ಸೀಟ್? ಇದೇ ಹೊತ್ತಿನ ವಿಶೇಷ. ಸಿದ್ದುನ ಡಿಕೆನ? ಕರ್ನಾಟಕಕ್ಕೆ ಸಿಎಂ ಯಾರಾಗ್ತಾರೆ, ಸಿದ್ದರಾಮಯ್ಯನ ಡಿಕೆ ಶಿವಕುಮಾರ ಅನ್ನೋ ಪ್ರಶ್ನೆಗೆ 4 ದಿನಗಳ ನಂತರವೂ ಕೂಡ ಸ್ಪಷ್ಟ ಉತ್ತರ ಇನ್ನೂ ಲಭ್ಯವಾಗ್ತಾ ಇಲ್ಲ. 4ನೇ ದಿನ ಕೂಡ ಸಿಎಂ ಪಟ್ಟದ ಗುದ್ದಾಟ ಈಗಲೂ ಮುಂದುವರೆದಿದೆ. ಇಬ್ಬರ ನಡುವಿನ ಹಗ್ಗ ಜಗ್ಗಾಟದಿಂದ ಹೈಕಮಾಂಡ್ ಸುಸ್ತಾಗ್ತಿದೆಯಾ ಅನ್ನೋ ಪ್ರಶ್ನೆ ಕೂಡ ಕಾಡೋಕೆ ಪ್ರಾರಂಭವಾಗ್ತಿದೆ. ಸಿಎಂ ಫೈಟ್ ಇವತ್ತೇ ಅಂತ್ಯಗೊಳಿಸಬೇಕು ಅಂತ ಹೇಳಿ ಖರ್ಗೆ ಸಾಹೇಬ್ರು ನಿರ್ಧರಿಸಿದ್ದಾರಂತೆ. ಇವತ್ತು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರನ್ನ ಒಟ್ಟಿಗೆ ಕೂರಿಸಿಕೊಂಡು ಮುಖಾಮುಖಿ ಮೀಟಿಂಗ್ ಮಾಡಲಿದ್ದಾರೆ ಖರ್ಗೆ. ಅಧಿಕಾರ ಹಂಚಿಕೆ ಸೂತ್ರ ರಚಿಸಿ ಸಿಎಂ ಆಯ್ಕೆಯ ಈ ಪ್ರಹಸನವನ್ನ ಫೈನಲ್ ಮಾಡುವ ಪ್ರಯತ್ನ ಇವತ್ತು ದೆಹಲಿಯಲ್ಲಿ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ನಾವು ಗಮನಿಸಿದ್ವಿ, 1-to-1 ಮೀಟಿಂಗ್ ಆಯ್ತು. ಒಂದ್ ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರು, ಮತ್ತೊಂದು ಬಾರಿ ಸಿದ್ದರಾಮಯ್ಯ ಅವರು, ಹೀಗೆ 1-to-1 ಮೀಟಿಂಗ್ ಅನ್ನ ಮಾಡಿದ್ರು. ಈ 1-to-1 ಮೀಟಿಂಗ್ ನಂತರದಲ್ಲೂ ಕೂಡ ಸಿಎಂ ಸೂತ್ರಕ್ಕೆ ಒಂದು ಉತ್ತರ ಸಿಗದೆ ಹೋದಾಗ ಇವತ್ತು ಇಬ್ಬರನ್ನ ಕೂಡ ಒಟ್ಟಿಗೆ ಕೂರಿಸಿಕೊಂಡು ಮಾತುಕತೆಯನ್ನ ನಡೆಸಿದ್ದಾರೆ ಖರ್ಗೆ. ಬೈ ಇವತ್ ಈವ್ನಿಂಗ್ ಸಿಎಂ ಯಾರು ಅನ್ನೋದಕ್ಕೆ ಸ್ಪಷ್ಟ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನದಲ್ಲಿದೆ ಕಾಂಗ್ರೆಸ್ನ ಹೈಕಮಾಂಡ್. ಇನ್ನು ಸಿಎಂ ಆಗ್ಲೇಬೇಕು ಅಂತ ಇಬ್ರು ನಾಯಕರು ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ. ನಾನೇ ಯಾಕೆ ಸಿಎಂ ಆಗ್ಬೇಕು ಅನ್ನೋದಕ್ಕೂ ಕೂಡ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ರು ಕೂಡ ಕೆಲವೊಂದಷ್ಟು ಪಾಯಿಂಟ್ಸ್ ಗಳನ್ನ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಇಬ್ಬರ ಷರತ್ತು ಪಟ್ಟು ಏನೇನಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಸಿಎಂ ಕುರ್ಚಿಗಾಗಿ ಹಗ್ಗ ಜಗಾಟ ಈಗಲೂ ಕೂಡ ಮುಂದುವರಿತಲೇ ಇದೆ. ಸಿದ್ದರಾಮಯ್ಯ ಅವರು ಒಂದಷ್ಟು ಷರತ್ತನ್ನ ಹಾಕಿದ್ರೆ ಡಿಕೆ ಶಿವಕುಮಾರ್ ಅವರದ್ದು ಪಟ್ಟು. ಶಾಸಕರ ಬಲ ಇದೆ, ಹೀಗಾಗಿ ನಾನೇ ಸಿಎಂ ಆಗಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಮಾತು. ಮಾಡೋದಾದ್ರೆ ಸಿಎಂಎ ಮಾಡಿ, ಇಲ್ದಿದ್ರೆ ಬೇರೆ ಯಾವುದೇ ಪೋಸ್ಟ್ ಬೇಡ ಅನ್ನೋದು ಡಿಕೆ ಶಿವಕುಮಾರ್ ಅವರ ವಾದ. ಇನ್ನು ಇಬ್ಬರನ್ನ ಡಿಸಿಎಂ ಮಾಡಿ, ನನ್ನನ್ನು ಸಿಎಂ ಮಾಡಿ, ಜೊತೆಗೆ ಇನ್ನಿಬ್ಬರನ್ನ 2 ಪ್ರಮುಖ ಸಮುದಾಯವನ್ನ ಪ್ರತಿನಿಧಿಸುವವರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಆರ್ಗ್ಯುಮೆಂಟ್. ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ, ಡಿಸಿಎಂ ಗಿಸಿಎಂ ಏನೂ ಇಲ್ಲ, ಮಾಡೋ ಹಾಗಾದ್ರೆ ಡೈರೆಕ್ಟ್ ಸಿಎಂ, ಇಲ್ಲ ಅಂದ್ರೆ ನಂಗೆ ಡಿಸಿಎಂ ಹುದ್ದೆನೂ ಬೇಡ, ಮಂತ್ರಿ ಪದವಿನೂ ಬೇಡ ಅಂತ ಹೇಳಿ. ಇನ್ನು ಸಿದ್ದರಾಮಯ್ಯ ಅವರ ವರ್ಷನ್ 2 ರಿಂದ 3 ವರ್ಷ ಅನ್ನೋ ಗೊಂದಲ ಬೇಡವೇ ಬೇಡ, 5 ವರ್ಷ ಸಂಪೂರ್ಣವಾಗಿ ಅಧಿಕಾರವನ್ನ ನೀಡಿ ಅಂತ ಹೇಳಿ. ಇತ್ತ ಡಿಕೆ ಶಿವಕುಮಾರ್ ಅವರು ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ನ ಭದ್ರಕೋಟೆಯನ್ನ ಛಿದ್ರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ 135 ಸೀಟ್ ಬರೋ ರೀತಿ ಮಾಡಿದ್ ನಾನು, ಹೀಗಾಗಿ ನನ್ನ ನಿರ್ಧಾರಕ್ಕೆ ಮಣೆ ಹಾಕ್ಲೇಬೇಕು ಅಂತ ಹೇಳಿ. ಇತ್ತ 50-50 ಸೂತ್ರ ಹಾಗೆ ಸಚಿವ ಸ್ಥಾನ ಹಂಚಿಕೆಯಲ್ಲೂ ಕೂಡ ಅಪ್ಲೈ ಆಗಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ವಾದ. ಆದ್ರೆ ನನ್ನನ್ನು ನಂಬ್ಕೊಂಡು ಬಂದವರಿದ್ದಾರೆ, ನನ್ನನ್ನ ನಂಬಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದವರಿದ್ದಾರೆ, ಅವರನ್ನ ನಾನು ಗೆಲ್ಲಿಸಿದ್ದೀನಿ, ಹೀಗಾಗಿ ನನ್ನನ್ನ ನಂಬದವರಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರಂತೆ ಡಿಕೆ ಶಿವಕುಮಾರ್. ಇನ್ನು ನನ್ನ ಆಪ್ತರಿಗೆ ಪ್ರಬಲ ಖಾತೆಯನ್ನ ಕೊಡಿ ಅಂತ ಕೇಳ್ತಿರುವವರು ಕೂಡ ಒಬ್ರಾದ್ರೆ, ಕೇಳ್ದವರಿಗೆ ಖಾತೆಗಳನ್ನ ಕೊಡ್ರಿ, ಜೊತೆಗೆ ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಅಂತಂದ್ರೂ ಕೂಡ ಯಾವುದಕ್ಕೂ ಒಪ್ಪದೆ ಸಿಎಂ ಹುದ್ದೆನೂ ಬೇಕು ಅಂತ ಹಠ ಮಾಡ್ತಿರೋರು ಒಬ್ರು. ಈ ರೀತಿ ಇಬ್ಬರದ್ದು ಕೂಡ ಪ್ರಬಲ ಪೈಪೋಟಿ, ಹಾಗೆ ಹಿಡಿದ ಹಠವನ್ನ ಬಿಡ್ತಾ ಇಲ್ಲ ಅನ್ನೋ ಜಾಯಮಾನ ಆಗಿರೋದ್ರಿಂದ ಯಾರನ್ನ ಸಿಎಂ ಮಾಡಬೇಕು ಅನ್ನೋದೇ ಸದ್ಯಕ್ಕೆ ಹೈಕಮಾಂಡ್ ನಾಯಕರ ಮುಂದಿರುವ ದೊಡ್ಡ ಪ್ರಶ್ನೆ. ಇನ್ನು ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ, ರಾಹುಲ್ ಗಾಂಧಿ ಅವರು ಹೇಳಿದಂತೆ ಶಾಸಕರ ತೀರ್ಮಾನ ಏನಿದೆ ಅದಕ್ಕೇನೆ ಬಿಟ್ಬಿಡಿ, ಸಿಎಂ ಯಾರು ಆಗಬೇಕು ಅನ್ನೋ ನಿರ್ಧಾರವನ್ನ ಅನ್ನೋದು ಸಿದ್ದರಾಮಯ್ಯ ಅವರ 1-ಲೈನ್ ಸ್ಟೇಟ್ಮೆಂಟ್. ಆದ್ರೆ ಇದಕ್ಕೆ ತದ್ವಿರುದ್ಧವಾದ 1-ಲೈನ್ ಸ್ಟೇಟ್ಮೆಂಟ್ ಅನ್ನ ಡಿಕೆ ಶಿವಕುಮಾರ್ ಅವರು ಕೂಡ ಕೊಟ್ಟಿದ್ದಾರೆ. ನಿನ್ನೆ ಖರ್ಗೆ ಅವರ ಸಮ್ಮುಖದಲ್ಲಾದ ಮಾತುಕತೆ ಸಂದರ್ಭದಲ್ಲಿ ಸಿಎಂ ಆಯ್ಕೆ ನಿರ್ಧಾರ ಸೋನಿಯಾ ಗಾಂಧಿ ಅವರಿಗೆ ಬಿಟ್ಟುಬಿಡಿ ಅಂತ ಹೇಳ್ತಿದ್ದಾರಂತೆ ಡಿಕೆ ಶಿವಕುಮಾರ್. ಇಬ್ಬರದು ಕೂಡ ಒಂದೇ ಲೈನ್ ಸ್ಟೇಟ್ಮೆಂಟ್, ಆದ್ರೆ 2 ಲೈನ್ಗಳು ಕೂಡ ತದ್ವಿರುದ್ಧವಾಗಿರೋದು ಈಗ ಮತ್ತಷ್ಟು ಈ ಸಮಸ್ಯೆಯನ್ನ ಜಟಿಲಗೊಳಿಸ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಅವರ ವಿರುದ್ಧ ದೊಡ್ಡದೊಂದು ಚಾರ್ಜ್ ಶೀಟ್ ಪಟ್ಟಿಯನ್ನೇ ಕೊಟ್ಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮ್ಮುಖದಲ್ಲಿ ಡಿಕೆ ಶಿವಕುಮಾರ್ ಅವರು. ಹಾಗಾದ್ರೆ ಏನಿತ್ತು ಆ ಆರೋಪದ ಪಟ್ಟಿಯಲ್ಲಿ, ಸಿದ್ದರಾಮಯ್ಯ ಅವರ ಮೇಲೆ ಯಾವ ರೀತಿ ಆರೋಪ ಮಾಡಿದ್ರು ಡಿಕೆ ಶಿವಕುಮಾರ್, ಅದರ ಒಂದಷ್ಟು ಇನ್ಸೈಡ್ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಕೂಡ ನ್ಯೂಸ್ 18ಗೆ ಲಭ್ಯವಾಗಿದೆ. ಗಮನಿಸ್ತಾ ಹೋಗೋಣ. 2012ನೇ ಇಸ್ವಿಯ ಮಾತಿದು. ಭೈರತಿ ಸುರೇಶ್ ಅವರು ಎಂಎಲ್ಸಿ ಕಂಟೆಸ್ಟ್ಗೆ ನಿಂತ ಸಂದರ್ಭದಲ್ಲಿ ಅವರ ಪರವಾಗಿ ಕಾಂಗ್ರೆಸ್ನ ಕ್ಯಾಂಡಿಡೇಟೇ ಆಗಿರ್ಲಿಲ್ಲ. ಹಾಗಿದ್ರೂ ಕೂಡ ಕಾಂಗ್ರೆಸ್ನಿಂದ ಮತ ಹಾಕಿಸೋ ಪ್ರಯತ್ನವನ್ನ ಮಾಡಿದ್ರು ಸಿದ್ದರಾಮಯ್ಯ. ಅದು ಪಕ್ಷದ್ರೋಹ ಅಲ್ವಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ ಖರ್ಗೆ ಅವರ ಮುಂದೆ ಡಿಕೆ ಶಿವಕುಮಾರ್.
ಇನ್ನು ಇಬ್ರಾಹಿಂ ಅವರನ್ನ MLC ಮಾಡದೇ ಹೋದ್ರೆ ನಾನು ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನೋ ಬೆದರಿಕೆಯನ್ನ ಹಾಕಿದ್ರು ಸಿದ್ದರಾಮಯ್ಯ. ಇದು ಬ್ಲಾಕ್ ಮೇಲ್ ಟ್ಯಾಕ್ಟಿಕ್ಸ್ ಅಲ್ವಾ ಖರ್ಗೆ ಸಾಹೇಬ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಇನ್ನು ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಸಾಕಷ್ಟು ಆರೋಪವನ್ನ ಹೊತ್ಕೊಂಡಿದ್ರು. ಆ ವಾಚ್ ಹಗರಣದಿಂದ ಹಿಡಿದು ಬೇರೆ ಬೇರೆ ರೀತಿಯ ಪ್ರಕರಣಗಳು ಕೇಳೋಕ್ ಸಿಕ್ತು. ವೈಯಕ್ತಿಕವಾಗಿ ಅವ್ರ ಮೇಲೆ ಆಗದೆ ಹೋದ್ರು ಕೂಡ ಸರ್ಕಾರದ ನಡೆ ನುಡಿಗಳ ಬಗ್ಗೆ ಒಂದಷ್ಟು ಆರೋಪಗಳು ಬಂತು. ಅದಕ್ಕೆ ನೇರವಾಗಿ ಮುಖ್ಯಮಂತ್ರಿ ಆಗಿದ್ದ ಕಾರಣ ಸಿದ್ದರಾಮಯ್ಯ ಅವರೇ ಉತ್ತರ ಕೊಡಬೇಕಾಗಿತ್ತು. ಆದ್ರೆ ಅವರು ಉತ್ತರಕ್ಕೆ ಕೊಡ್ಲಿಲ್ಲ. ಹೈಕಮಾಂಡ್ ಸ್ಥಾನದಲ್ಲಿದ್ದ ನೀವು ಕೂಡ ಅವರಿಂದ ಉತ್ತರ ಬಯಸಲಿಲ್ಲ. ಇದು ಪಕ್ಷಪಾತ ಅಥವಾ ಒಬ್ಬರ ಪರವಾದ ಫೇವರಿಸಂ ಅಂತ ಅನ್ನಿಸ್ಕೊಳ್ಳೋದಿಲ್ವಾ? ಯಾಕೆ ಆರೋಪ ಭ್ರಷ್ಟಾಚಾರ ಹಗರಣ ಅಂತ ಬಂದಾಗ DK ಶಿವಕುಮಾರ್ ಅಂತ ಹೇಳಿ ನನ್ನ ಕಡೆನೆ ಬೊಟ್ಟು ಮಾಡಿ ತೋರಿಸ್ತೀರಿ? ಸಿದ್ದರಾಮಯ್ಯ ಅವರ ಟ್ರ್ಯಾಕ್ ರೆಕಾರ್ಡ್ ಈ ರೀತಿ ಇದೆ ನೋಡಿ ಅಂತ ಹೇಳಿ ಅದನ್ನ ನೆನಪು ಮಾಡೋ ಪ್ರಯತ್ನ ಮಾಡಿದ್ದಾರೆ DK ಶಿವಕುಮಾರ್. ಇನ್ನು ಗೃಹ ಸಚಿವರಿದ್ರೂ ಕೂಡ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ರು? ಕೆಂಪಯ್ಯ ಅವರ ಕೈಲೇನೆ ಗೃಹ ಖಾತೆಯ ಕಂಪ್ಲೀಟ್ ಜವಾಬ್ದಾರಿಯನ್ನ ಕೊಟ್ಟು ಕೂತರು. ಇದ್ಯಾವ ಲೆಕ್ಕಾಚಾರ? ಅಲ್ಲಿಗೆ ಗೃಹ ಮಂತ್ರಿ ಅಂತ ಅನ್ನಿಸ್ಕೊಂಡವರಿಗೆ, ಆ ಹಿರಿಯರಿಗೆ, ಅನುಭವಸ್ಥರಿಗೆ ಮಾಡಿದ ಅಪಮಾನ ಅಲ್ವಾ ಇದು? ತಮ್ಮ ಕೈಯಲ್ಲೇ ಇರಬೇಕು ಕಂಟ್ರೋಲ್ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೂಡಿದ ತಂತ್ರಗಾರಿಕೆ ಅಲ್ವಾ ಇದು ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ DK ಶಿವಕುಮಾರ್. ಇಷ್ಟಕ್ಕೆ ನಿಲ್ಲಿಲ್ಲ. 2013ರಿಂದ 2018ರವರೆಗೆ ಸಿಎಂ ಆಗಿದ್ದಾರೆ. 2 ಸಲ ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದಾರೆ. ಆದ್ರೂ ಕೂಡ ತೃಪ್ತಿ ಇಲ್ಲ. ಈಗ್ಲೂ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ರೆ ಇದು ಯಾವ ಲೆಕ್ಕಾಚಾರ ಅನ್ನೋ ನೇರ ಪ್ರಶ್ನೆಯನ್ನ ಕೇಳಿದ್ದಾರೆ DK ಶಿವಕುಮಾರ್ ಅವರು. ಇದಿಷ್ಟು ಒಂದ್ ಕಡೆ ಆದ್ರೆ ನನ್ನನ್ನ ಮಂತ್ರಿ ಮಾಡೋಕು ಬಿಡದಲೇ ಇರೋ ರೀತಿಯಲ್ಲಿ ಪದೇ ಪದೇ ತೊಂದರೆ ಕೊಟ್ರು. ಈಗ ಮುಖ್ಯಮಂತ್ರಿನೂ ಆಗದೆ ಇರೋ ರೀತಿಯಲ್ಲಿ ತೊಂದರೆ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಇದು ನನ್ನ ಪಕ್ಷ ನಿಷ್ಠೆಗೆ ಮಾಡ್ತಾ ಇರುವ ಅವಮಾನ ಅಲ್ವಾ ಅನ್ನೋ ಪ್ರಶ್ನೆಯನ್ನ ಕೂಡ ಖರ್ಗೆ ಸಾಹೇಬ್ರ ಮುಂದೆ DK ಶಿವಕುಮಾರ್ ಕೇಳಿದ್ದಾರೆ. ಈಗ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಅಧಿಕಾರದ ಆಸೆ, ಅವರಷ್ಟೇ ನನಗೂ ಹಠ ಇದೆ, ನನ್ನನ್ನು ಕೂಡ ಸಿಎಂ ಮಾಡಿ ಅಂತ ಹೇಳಿ ನೇರವಾಗಿ ತಮ್ಮ ಡಿಮಾಂಡ್ ಅನ್ನ ಖರ್ಗೆ ಅವರ ಮುಂದಿಟ್ಟಿದ್ದಾರೆ DK ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ. ಆರೋಪ ಪ್ರತ್ಯಾರೋಪದ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದ್ರೆ ಈತ ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಪಟ್ಟಿ ಕೊಟ್ರು. ಆದ್ರೆ ಅಲ್ಲಿ DK ಶಿವಕುಮಾರ್ ಅವರ ವಿರುದ್ಧದ ಆರೋಪ ಅಲ್ಲ, ಬದಲಾಗಿ ನೇರವಾಗಿ ಇದ್ದಿದ್ದು ಶಾಸಕರ ಬೆಂಬಲ ಬಲದ ಪಟ್ಟಿ. ಈಗ ಇಬ್ರು ಕೂಡ ಹಠ ಹಿಡಿದು ಕೂತಿರುವಾಗ ಹೈಕಮಾಂಡ್ ಒಂದಷ್ಟು ಫಾರ್ಮುಲಾವನ್ನ ಅಥವಾ ಸೂತ್ರವನ್ನ ಹೆಣೆದುಕೊಳ್ಳೇಬೇಕು. ಈ ಒಂದು ಜಟಿಲವಾದ ಪ್ರಶ್ನೆಗೆ ಉತ್ತರವನ್ನ ಕಂಡು ಹಿಡ್ಕೊಳ್ಬೇಕು ಅಂತಂದ್ರೆ ಹಾಗಾದ್ರೆ ಹೈಕಮಾಂಡ್ ನ ಆ ಫಾರ್ಮುಲಾ ಅಥವಾ ಲೆಕ್ಕಾಚಾರ ಏನು ಅದನ್ನ ಕೂಡ ಗಮನಿಸೇ ಬಿಡೋಣ. ನಾನೇ ಸಿಎಂ ಆಗಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಇಬ್ರು ನಾಯಕರು ಕೂಡ. ಮನವೊಲಿಕೆಗೆ ಹೈಕಮಾಂಡ್ ತನ್ನದೇ ಆದ ಸೂತ್ರವನ್ನ ತಯಾರಿಸಿ ಇಟ್ಕೊಂಡಿದೆ. ಸಿದ್ದರಾಮಯ್ಯ ಹಾಗೆ DK ನಡುವೆ ಬ್ಯಾಲೆನ್ಸ್ ತರೋದಕ್ಕೆ ಹೈಕಮಾಂಡ್ ಹೆಣೆದ ಆ ಸಂಧಾನದ ಸೂತ್ರ ಯಾವ ರೀತಿ ಇದೆ ಗಮನಿಸೋಣ. ಹೀಗಿದೆ ಹೈಕಮಾಂಡ್ ನ ಸಂಧಾನದ ಸೂತ್ರ ನಂಬರ್ 1. 5 ವರ್ಷ ಸಿದ್ದರಾಮಯ್ಯ ಅವರಿಗೆ ಸಿಎಂ ಹುದ್ದೆಯನ್ನ ಕೊಡಬೇಕು. DCM ಅನ್ನೋ ಪೋಸ್ಟ್ ಅನ್ನ ಕೇವಲ DK ಶಿವಕುಮಾರ್ ಅವರಿಗೆ ಮಾತ್ರ ಕೊಡಬೇಕು. ಈ ಮಲ್ಟಿಪಲ್ ಉಪಮುಖ್ಯಮಂತ್ರಿಗಳು ಅನ್ನೋ ಕಾನ್ಸೆಪ್ಟ್ ಗೆ ಬ್ರೇಕ್ ಹಾಕಿ ಸಿದ್ದರಾಮಯ್ಯ ಸಿಎಂ ಹಾಗೆ DCM DK ಶಿವಕುಮಾರ್ ಅನ್ನೋ ಸೂತ್ರ ಇದಕ್ಕೆ ಒಪ್ತಾರಾ ಅನ್ನೋದು ಈಗಿರೋ ಪ್ರಶ್ನೆ. ಇನ್ನು ಸೂತ್ರ ನಂಬರ್ 2, ಸೂತ್ರ ನಂಬರ್ 1 ಅನ್ನ ಒಪ್ಪದೆ ಹೋದ್ರೆ DK ಶಿವಕುಮಾರ್ ಅವರಿಗೆ ಪ್ರಬಲ ಖಾತೆ, ಇಂಧನ, ನೀರಾವರಿ, ಅದ್ರ ಜೊತೆಗೆ KPCC ಪೋಸ್ಟ್ ಏನಿದೆ ಅಧ್ಯಕ್ಷಗಿರಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರಲಿ, ಆದ್ರೆ ಪ್ರಬಲ ಪೋರ್ಟ್ಫೋಲಿಯೋಗಳು ಅಥವಾ ಖಾತೆ ನಿಮ್ ಹತ್ರ ಇರ್ಲಿ, ಜೊತೆಗೆ ಅಧ್ಯಕ್ಷ ಸ್ಥಾನ ಕೂಡ ನಿಮ್ ಜೊತೆಲೇ ಇರ್ಲಿ DK ಶಿವಕುಮಾರ್ ಅಂತ ಹೇಳಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡುತ್ತಂತೆ ಹೈಕಮಾಂಡ್. ಇದಕ್ಕೂ ಕೂಡ ಬಗ್ದೆ ಹೋದ್ರೆ ಸೂತ್ರ ನಂಬರ್ 3, DK ಶಿವಕುಮಾರ್ ಅವರ 6ರಿಂದ 8 ಮಂದಿ ಆಪ್ತರಿಗೆ ಸಚಿವ ಸ್ಥಾನವನ್ನ ಕೊಡೋದು. ಯಾರಿಗೆ ಕೊಡಬೇಕು, ಯಾವ ಖಾತೆ ಕೊಡಬೇಕು ಅನ್ನೋ ನಿರ್ಧಾರವನ್ನ ಕೂಡ DK ಶಿವಕುಮಾರ್ ಅವರ ಒಪಿನಿಯನ್ ಅನ್ನ ಕೇಳಿ ಅದರ ಆಧಾರದ ಮೇಲೆನೆ ಡಿಸೈಡ್ ಮಾಡೋದು. ಅಲ್ಲಿಗೆ ಮತ್ತೆ ಸಿಎಂ ಪೋಸ್ಟ್ ನಲ್ಲಿ ಸಿದ್ದರಾಮಯ್ಯ ಅವರೇ ಇರ್ತಾರೆ ಅನ್ನೋದು. ಇನ್ನು ಸೂತ್ರ ನಂಬರ್ 4, ನಿಗಮ ಮಂಡಳಿಗಳಿಗೆ DK ಶಿವಕುಮಾರ್ ಅವರಿಗೇನೆ ಹೆಚ್ಚು ಮನೆ ನೀಡೋದು. ಅಂದ್ರೆ DK ಶಿವಕುಮಾರ್ ಅವರಿಗೆ ಅವರ ಆಪ್ತರಿಗೆ ಸಚಿವ ಸ್ಥಾನ ಜೊತೆಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೂಡ ಕೊಟ್ಟು DK ಶಿವಕುಮಾರ್ ಅವರನ್ನ ಕನ್ವಿನ್ಸ್ ಮಾಡೋದು. ಇದ್ಯಾವುದಕ್ಕೂ ಕೂಡ ಒಪ್ಪದೆ ಹೋದ್ರೆ ಕೊನೆಗೆ 2 ವರ್ಷ DK ಶಿವಕುಮಾರ್ ಅವರನ್ನ ಕೂಡ ಮುಖ್ಯಮಂತ್ರಿ ಮಾಡೋದು. ಮೊದಲ 3 ವರ್ಷ ಸಿದ್ದರಾಮಯ್ಯ, ಅದಾದ ನಂತರದಲ್ಲಿ ಬರೋ 2 ವರ್ಷ DK ಶಿವಕುಮಾರ್ ಅವರು ಸಿಎಂ. ಈ ಸೂತ್ರಕ್ಕಾದ್ರೂ ಒಪ್ತಾರಾ ಉಭಯ ನಾಯಕರು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಇವತ್ತು 11 ಗಂಟೆ ಅಥವಾ 12 ಗಂಟೆಗೆ ಖರ್ಗೆ ಅವರ ನಿವಾಸದಲ್ಲಿ ಮತ್ತೊಂದು ಸುತ್ತಿನ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಈಗ ಖರ್ಗೆ ಅವರ ನಿವಾಸದಲ್ಲಿ ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಇಬ್ಬರನ್ನ ಕೂಡ ಕೂರಿಸಿಕೊಂಡು ಮಾತುಕತೆ ನಡೆಸುತ್ತೆ. ಈ 5 ಸೂತ್ರಗಳ ಮತ್ತೊಮ್ಮೆ ರೀಕಾಲ್ ಮಾಡಿಕೊಂಡು ಈ 5ರಲ್ಲಿ ಯಾವ ಸೂತ್ರಕ್ಕೆ ಓಕೆ ಅಂತಾರೆ ಉಭಯ ನಾಯಕರು ಆ ಸೂತ್ರವನ್ನ ಅಪ್ಲೈ ಮಾಡಿ ಮುಖ್ಯಮಂತ್ರಿಯ ಸಮರಕ್ಕೆ ಇತಿಶ್ರೀ ಹಾಡೋ ಪ್ರಯತ್ನ ಆಗತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋ ಲೆಕ್ಕಾಚಾರಗಳು ಸದ್ಯಕ್ಕೆ ನಡೀತಾ ಇದೆ. ಆದ್ರೆ ಇವತ್ತಾದ್ರೂ ಈ ಸೂತ್ರಗಳಲ್ಲಿ ಯಾವ್ದಾದ್ರೂ ಒಂದಕ್ಕೆ ಓಕೆ ಅಂದು ಮುಖ್ಯಮಂತ್ರಿ ಯಾರು ಅನ್ನೋ ಆ ಬಿಲಿಯನ್ ಡಾಲರ್ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗತ್ತಾ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ.
4 ದಿನವಾದ್ರೂ ಕೂಡ ಇನ್ನೂ ಕೂಡ ಮುಂದುವರೆದಿದೆ ಈ ಹಗ್ಗ ಜಗ್ಗಾಟ. ಈ 4ನೇ ದಿನಕ್ಕಾದ್ರೂ ಕ್ಲೈಮ್ಯಾಕ್ಸ್ ಅಂತ ಹೇಳಿ ಸಿಗುತ್ತಾ ಸಿಎಂ ಸಮರಕ್ಕೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಈ ಮೀಟಿಂಗ್ ಕೂಡ ಪ್ರಾರಂಭ ಆಗಲಿದೆ ಖರ್ಗೆ ಅವರ ನಿವಾಸದಲ್ಲಿ. ನಿನ್ನೆ ಆದ ಡೆವಲಪ್ಮೆಂಟ್ಸ್ ಅನ್ನ ಕ್ವಿಕ್ ಆಗಿ ರಿಕಾಲ್ ಮಾಡಿದ್ವಿ. ಏನೆಲ್ಲ ಸೂತ್ರಗಳು ಲೆಕ್ಕಾಚಾರಗಳು ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ, ಅದನ್ನು ಕೂಡ ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನ ಮಾಡಿದ್ದೇವೆ. ಇದರ ಜೊತೆಗೆ ಇವತ್ ಆಗಬಹುದಾದ ಡೆವಲಪ್ಮೆಂಟ್ಸ್, ಹಾಗೆ ಇಷ್ಟು ದಿನ ಆಗ್ತಾ ಇರುವ ಈ ಒಂದು ಬೆಳವಣಿಗೆಯಿಂದ ಜನರ ಮೇಲಾಗ್ತಾ ಇರುವ, ಅದರಲ್ಲೂ ಮತದಾರರ ಮೇಲಾಗ್ತಾ ಇರುವ ಪರಿಣಾಮಗಳು, ಹಾಗೆ ಈ ವಲಯದಲ್ಲಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಆಗ್ತಾ ಇರುವ ಚರ್ಚೆ, ಇದಕ್ಕೆ ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಏನ್ ಹೇಳ್ತಾರೆ ಇದನ್ನು ಕೂಡ ಕೇಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ನಮ್ಮ ಜೊತೆಯಲ್ಲಿ ಇದೀಗ ಸ್ಟುಡಿಯೋದಲ್ಲಿ ರಮೇಶ್ ಬಾಬು ಅವರು ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಹಾಗೆ ತೇಜಸ್ವಿನಿ ಗೌಡ ಅವರಿದ್ದಾರೆ, ಬಿಜೆಪಿಯ ಎಂಎಲ್ಸಿ. ಹಾಗೆ ಚರಣ್ ಗೌಡ ಅವರು ಜೆಡಿಎಸ್ನ ವಕ್ತಾರರಿದ್ದಾರೆ. ಮೂವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು, ರಾಜಕೀಯ ವಿಶ್ಲೇಷಕರು. ಸರ್ ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ರಮೇಶ್ ಬಾಬು ಸರ್, ನಿಮ್ಮಿಂದಲೇ ಪ್ರಾರಂಭ ಮಾಡಬೇಕು. ನಾವಿದನ್ನ ಪಿಕ್ಚರ್ ಅನ್ಕೊಂಡಿದ್ವಿ, ಕ್ಲೈಮ್ಯಾಕ್ಸ್ ಸಿಕ್ಬಿಡತ್ತೆ 4-5 ಗಂಟೆಯಲ್ಲಿ ಅಂತ ಹೇಳಿ. 4 ದಿನ ಆಗೋಯ್ತು ಸರ್, ಮೆಗಾ ಸೀರಿಯಲ್ ಆಗೋಯ್ತಲ್ಲ ಅಂತ ಹೇಳಿ. ಮೆಗಾ ಸೀರಿಯಲ್ಗೆ ಕ್ಲೈಮ್ಯಾಕ್ಸ್ ಅನ್ನೋದೇ ಮೆಗಾ ಆಗಿರುತ್ತೆ 4-5 ದಿನ. ಇದು ಹಂಗೆ ಆಗೋಗುತ್ತಾ ಅಂತ? ಬಹುತೇಕ ಮಾಧ್ಯಮಗಳ ಸೃಷ್ಟಿ ಅಂತ ಹೇಳ್ಬೇಕಾಗುತ್ತೆ. ಮಾಧ್ಯಮಗಳ ಸೃಷ್ಟಿ. ನೀವು ಇಷ್ಟೊತ್ತವರೆಗೂ ಮಾತಾಡೋದು, ಹೇಳಕ್ ಅವಕಾಶ ಕೊಟ್ಟರೆ ಮಾತಾಡ್ತೀನಿ. ನಿಮ್ಗೆ ಅಭಿಪ್ರಾಯ ಹೇಳಿದ್ರೆ ನಂದೇನು ಅಭ್ಯಂತರ ಇಲ್ಲ, ಕನ್ಸೆಂಟ್ ಕೊಡ್ತೀನಿ. ನೀವು ಎಷ್ಟು ಬೇಕಾದ್ರೆ ಇನ್ನೂ ಅರ್ಧ ಗಂಟೆ ನೀವೇ ಮಾತಾಡಿ, ನಂದೇನು ಅಭ್ಯಂತರ ಇಲ್ಲ. ಹೇಳಿ ಸರ್, ಹೇಳಿ. 100ಕ್ಕೆ 100 ಮಾಧ್ಯಮಗಳ ಸೃಷ್ಟಿ. ಯಾರು ಪ್ರಜಾಪ್ರಭುತ್ವದ ವ್ಯವಸ್ಥೆ ಗೊತ್ತಿಲ್ವೋ ಅವರಷ್ಟೇ ಈ ತರದ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ. ಕರೆಕ್ಟ್ ಮಾಡಿ ಸರ್. ಹಾಗಾದ್ರೆ ಡೆಫಿನೆಟ್ಲಿ ಐ ಆಮ್ ಕಮಿಂಗ್ ಟು ದ ಪಾಯಿಂಟ್. ಬಹಳ ಆತರ ಬಿಡಬೇಡಿ, ಜನ ನೋಡ್ತಾ ಇದ್ದಾರೆ, ನಿಮ್ಮನ್ನೂ ಕೇಳ್ಕೊತಾರೆ, ನನ್ನನ್ನು ಕೇಳ್ಕೊತಾರೆ, ಚೇರ್ಮನ್ ಅವ್ರು ತಗೋತಾರೆ. 10ನೇ ತಾರೀಕು ಚುನಾವಣೆ ಆಗಿದೆ, 13ನೇ ತಾರೀಕು ಸಂಜೆ ಫಲಿತಾಂಶ ಬಂದಿದೆ, 14ನೇ ತಾರೀಕು CLP ಮೀಟಿಂಗ್ ಆಗಿದೆ, ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ದಾರೆ, ಪಕ್ಷದ ಹೈಕಮಾಂಡ್ಗೆ ವಿಷಯ ಹೋಗಿದೆ. ಸ್ಟ್ರಾಂಗ್ ಆಸ್ಪಿರೆಂಟ್ಸ್, ನಾನು ಆಸ್ಪಿರೆಂಟ್ಸ್ ಅಂತ ಹೇಳ್ತಾ ಇಲ್ಲ, ಸ್ಟ್ರಾಂಗ್ ಆಸ್ಪಿರೆಂಟ್ಸ್ ಇಬ್ಬರನ್ನು ಕರ್ಕೊಂಡು ಮಾತಾಡಿದ್ದಾರೆ. 2 ದಿನ ಆಗಿರೋದು, ಇದು 3ನೇ ದಿನ. ಇವತ್ತು ಅಥವಾ ನಾಳೆ ತೀರ್ಮಾನ ತಗೋತಾರೆ. ಡೆಮಾಕ್ರೆಟಿಕಲ್ಲಿ ಇಟ್ ಇಸ್ ದ ಪ್ರೋಸೆಸ್. ಎಲ್ಲ ಪಕ್ಷದಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಆಗಿರ್ತಕ್ಕಂಥದ್ದು. ಸ್ವಲ್ಪ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಜಾಸ್ತಿ ಇರೋದ್ರಿಂದ ಅದನ್ನು ಜಾಸ್ತಿ ಈಗಲೇ ಆಗಬೇಕು, ಬೆಳಗ್ಗೆನೇ ಆಗಬೇಕು ಅಂತೇಳಿ ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಅದಲ್ಲ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಥರದ್ದು. ನೀವು ಮೊದಲನೇ 52ರಲ್ಲಿ ಆದಂಥ ಮೊದಲನೇ ಚುನಾವಣೆ, 47ರಲ್ಲಿ ತಾತ್ಕಾಲಿಕ ಸರ್ಕಾರ, 52 ಫಸ್ಟ್ ಎಲೆಕ್ಷನ್, ಅಸೆಂಬ್ಲಿ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಅಲ್ಲಿಂದ ಇಲ್ಲಿವರೆಗೂ ಆಗಿರ್ತಕ್ಕಂಥ ನೀವು ವಿಧಾನಸಭಾ ಚುನಾವಣೆ ಇರ್ಬೋದು, ಕೇಂದ್ರದ ಪಾರ್ಲಿಮೆಂಟ್ ಚುನಾವಣೆ ಇರ್ಬೋದು, ಎಲ್ಲ ಸಂದರ್ಭಗಳಲ್ಲಿ ಆಗೋಂಥದ್ದು. ಕೆಲವು ಸಮಯದಲ್ಲಿ ಆ ಥರದ ಕಾಂಪಿಟೇಷನ್ ಇದ್ದಾಗ ಒಂದೇ ದಿವಸದಲ್ಲೂ ಆಗಿದೆ. ಇವತ್ತು ಫಲಿತಾಂಶ ಬಂದರೆ ನಾಳೆ ಆಗಿರೋಂಥದ್ದು ಇದೆ. ನೀವು 83ರಲ್ಲಿ ಜನತಾ ರಂಗ ಬಂತು, ಕಾಂಗ್ರೆಸ್ ವಿರುದ್ಧ ಒಂದು ಚುನಾವಣೆ ಆಗಿ. ಅವತ್ತು ಯಾರಾಗಬೇಕು ಅಂತೇಳಿ ಭಾಳ ಜನ ಆಸ್ಪಿರೆಂಟ್ಸ್ ಇದ್ದರು. ರಾಮಕೃಷ್ಣ ಹೆಗಡೆ ಅವ್ರು ಇರಲೇ ಇರಲಿಲ್ಲ, ರೇಸಲ್ಲೇ ಇರಲಿಲ್ಲ. ದಿಢೀರಂತ ಅವ್ರು ಬಂದರು. ದೇವೇಗೌಡರು, ಬೊಮ್ಮಾಯಿಯವರು, SR ಬೊಮ್ಮಾಯಿರವರು, ಬಂಗಾರಪ್ಪ ಅವರು, JH ಪಟೇಲ್ರು, ರಾಚಯ್ಯನವರು, 7-8 ಜನ ಆಸ್ಪಿರೆಂಟ್ಸ್ ಇದ್ದರು. ಅಂದರೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದು ಸ್ವಾಭಾವಿಕ. ಬಹುತೇಕ ಇವತ್ತು ನಿನ್ನೆ ಎಲ್ಲ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ. ನಮ್ಮ ಅಧಿನಾಯಕಿ, ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಮೇಡಮ್ ಸೋನಿಯಾ ಗಾಂಧಿರವರು ಶಿಮ್ಲಾದಲ್ಲಿದ್ದಾರೆ, ಬೇರೆ ಬೇರೆ ಕಾರಣಕ್ಕೆ. ಬಹುತೇಕ ಅವರ ಅಭಿಪ್ರಾಯನ ತೊಗೊಂಡಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿಯವರ ಅಭಿಪ್ರಾಯ ತೊಗೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆರವರು AICC ಅಧ್ಯಕ್ಷರಾಗಿ ಕರ್ನಾಟಕದ ಅಷ್ಟೂ ವಿಚಾರಗಳು ಅವ್ರಿಗೆ ಗೊತ್ತಿದೆ. ಸೊ ಹೀಗಾಗಿ ಅಲ್ಲಿ 3 ಥರದ ಒಂದು ಒಪಿನಿಯನ್ ಬಂದಿದೆ. ಒಂದು ಸಿದ್ದರಾಮಯ್ಯನವ್ರ ಪರವಾದಂಥ ಒಂದು ಅಭಿಪ್ರಾಯ, 2 DK ಶಿವಕುಮಾರ್ ಪರವಾದಂಥ ಅಭಿಪ್ರಾಯ, 3ನೇದು ತಟಸ್ಥ, AICC ಏನು ನಿರ್ಧಾರ ತಗೊಳುತ್ತೆ ಅದಕ್ಕೆ ನಾವು ಬದ್ಧ ಅನ್ನೋಂಥ ಅಭಿಪ್ರಾಯ ಕೊಟ್ಟಿರ್ತಕ್ಕಂಥ ಶಾಸಕರು ಇದ್ದಾರೆ. ಇವರು ಅಲ್ಲದೆ ಇನ್ನು ಕೆಲವರು ನಮಗೂ ಅವಕಾಶ ಕೊಟ್ಟರೆ ನಾವು ತಯಾರಿದ್ದೀವಿ ಅಂತೇಳಿ ಪರಮೇಶ್ವರ್ ಹೇಳಿದ್ದಾರೆ, ಶ್ಯಾಮನೂರು ಶಿವಶಂಕರಪ್ಪನವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಣ ಮಾಡಿ ಬಹುತೇಕ ಇವತ್ತು ಮಧ್ಯಾಹ್ನದೊಳಗಡೆ ಅದನ್ನು ಫೈನಲ್ ಮಾಡಿ ಅನೌನ್ಸ್ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲರೂ ವಿಶ್ವಾಸಕ್ಕೆ ಎಲ್ಲರೂ ಕಷ್ಟ ಬಿದ್ದಿದ್ದಾರೆ. DK ಶಿವಕುಮಾರ್ ಅವರು PCC ಅಧ್ಯಕ್ಷರಾಗಿ ಅವರು ಶ್ರಮ ಬಿದ್ದಿದ್ದಾರೆ. CLP ನಾಯಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯ ಅವರು ಶ್ರಮ ಪಟ್ಟಿದ್ದಾರೆ. ಅವರಿಬ್ಬರೇನಾ? ಖಂಡಿತ ಇಲ್ಲ. ಅವ್ರ ಜೊತೆ ಲಕ್ಷಾಂತರ ಕಾರ್ಯಕರ್ತರು ದುಡಿದಿದ್ದಾರೆ, ಹಲವಾರು ನಾಯಕರು ದುಡಿದಿದ್ದಾರೆ. ವರ್ಕಿಂಗ್ ಪ್ರೆಸಿಡೆಂಟ್ಗಳು 5 ಜನ ಇದ್ದರು, ಅವ್ರು ಕೆಲಸ ಮಾಡಿದ್ದಾರೆ. ಪ್ರಚಾರ ಸಮಿತಿ MB ಪಾಟೀಲ್ ಅವ್ರು ಕೆಲಸ ಮಾಡಿದ್ದಾರೆ. ಹೀಗಾಗಿ ಎಲ್ಲರದ್ದು ಶ್ರಮ ಇದೆ. ಹಳೆ PCC ಅಧ್ಯಕ್ಷರುಗಳು ಇದ್ದಾರೆ, ಹಳೆ ನಾಯಕರುಗಳು ಇದ್ದಾರೆ. ಹಾಗಾಗಿ ಎಲ್ಲದಕ್ಕಿಂತ ದೊಡ್ಡದು 138 ಶಾಸಕರ ಶಕ್ತಿ ನಮ್ಗೆ ಇವತ್ತಿದೆ. ಇವತ್ತು ಕರ್ನಾಟಕದ ಜನ ಅಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ನಮಗೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದಕ್ಕಿಂತ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಣಾಳಿಕೆ ಇಂಪ್ಲಿಮೆಂಟೇಷನು ನಮ್ಮ ಮುಂದೆ ಇರ್ತಕ್ಕಂಥ ಇಮಿಡಿಯೇಟ್ ಇದು ಅಸೈನ್ಮೆಂಟು ಇಷ್ಟನ್ನು ಇಟ್ಕೊಂಡು ಖಂಡಿತ ಮಾಡ್ತೀವಿ. ಇನ್ನೂ ಒಂದಿನ ತಡಾರು ನಮಗೇನು ಬೇಸರ ಇಲ್ಲ. ಒಂದು ಪರಿಪಕ್ವವಾದಂಥ ಮತ್ತು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು
ಅವಕಾಶ ಕೊಡುವಂತ ಕೆಲಸವನ್ನ ಖಂಡಿತ ಮಾಡ್ತೇವೆ. ಆತುರ ಅಂದ್ರೆ ಬಹಳ ಪೇಷನ್ಸ್ ಇಂದ ಕೇಳಿದೆ. ಸೃಷ್ಟಿ ಅಂತಂದ್ರೆ ನೀವೇ ಹೇಳ್ತಿದ್ದೀರಿ ಕಾಂಪಿಟೇಷನ್ ಅಂತ. ನೀವು ಕಾಂಪಿಟೇಷನ್ ಅಂತ ಒಂದು ವರ್ಡ್ ಅಲ್ಲಿ ಹೇಳಿದ್ರೆ ನಾವು ಸ್ಪ್ಲಿಟ್ ಮಾಡಿ ಏನೇನ್ ಆಗ್ತಿದೆ ಅಂತ ಹೇಳಿದ್ವಿ. ಇಲ್ಲಿ ಸೃಷ್ಟಿ ಎಲ್ಲಿ ಬಂತು ಸರ್? ನೀವೇ ಹೇಳ್ತಿದ್ದೀರಿ ಕಾಂಪಿಟೇಷನ್ ಇದೆ, ಪ್ರಬಲ ಆಕಾಂಕ್ಷಿಗಳಿದ್ದಾರೆ, ಅದನ್ನೇ ನಾವು ಹೇಳಿದ್ವಲ್ಲ. ಇಲ್ಲಿ ಸೃಷ್ಟಿ ಎಲ್ಲಿ ಬಂತು ಅಂತ ಹೇಳಿ. ಡಿಲೇ ಆಗ್ತಿದೆ 4 ದಿನ, ಅದನ್ನೇ ನಾವು ಹೇಳಿದೀವಿ. ಕಾಂಪಿಟೇಷನ್ ಇದೆ, ಅದನ್ನೇ ನಾವು ಹೇಳಿದೀವಿ. ಹಾಗೆ ಯಾರ್ಯಾರು ಯಾವ ರೀತಿ ಪ್ರಯತ್ನ ಪಡ್ತಿದ್ದಾರೆ ರಮೇಶ್ ಬಾಬು ಸರ್ ನಿಮಗೆ ಗೊತ್ತಿಲ್ಲದೆ ಏನಲ್ಲ, ಅದನ್ನೇ ನಾವು ಹೇಳಿದೀವಿ. ಸೃಷ್ಟಿ ಎಲ್ಲಿ ಬಂತು? ಆರೋಪ ಹೇಗೆ ಮಾಡಿ? ಇಲ್ಲ, ನನಗೆ ನ್ಯೂಸ್ ಸೆಟ್ ಇಂದ ಒಂದು ಇನ್ಪುಟ್ ಬೇಕು. ನನ್ನ ರಾಜಕೀಯ ಅನುಭವದಲ್ಲಿ ನನಗೊಂದು ಕೊರತೆ ಇದೆ. ಕರ್ನಾಟಕದಲ್ಲಿ ಎಷ್ಟು ಪಂಚಾಯತಿ ಇದಾವೆ, ಎಷ್ಟು ಸಹಕಾರ ಸಂಘ ಇದಾವೆ, ಎಷ್ಟು ತಾಲೂಕ್ ಪಂಚಾಯತಿ ಇದಾವೆ, ಎಷ್ಟು ಜಿಲ್ಲಾ ಪಂಚಾಯತಿ ಇದಾವೆ, ವಿಧಾನಸಭೆ ಎಷ್ಟಿದಾವೆ, ಲೋಕಸಭೆ ಎಷ್ಟಿದೆ, ಯಾವ್ಯಾವತ್ತು ಕಾಂಪಿಟೇಷನ್ ಇಲ್ದಲ್ಲಿ ಯಾವುದಾಗಿದೆ ನನಗೆ ಮಾಹಿತಿ ಇಲ್ಲ. ತಾವೇನು ಕೊಟ್ಬಿಟ್ರೆ ಖಂಡಿತ ನನಗೆ ಖುಷಿ ಆಗುತ್ತೆ. ಅಲ್ಲ, ಕಾಂಪಿಟೇಷನ್ ಓಕೆ, ಕಾಂಪಿಟೇಷನ್ ಓಕೆ, ಬಟ್ ಇದ್ರದ್ದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಇದು ಕ್ವಿಜ್ ಆಗೋದು ಬೇಡ. ಪೊಲಿಟಿಕಲ್ ಡಿಬೇಟ್ ಮಾಡ್ತಾ ಇದ್ದೀರಿ, ಸಮಯ ಕಮ್ಮಿ ಇರುತ್ತೆ. ನನಗೂ ಮಾತಾಡಕ್ಕಿದೆ, ಚರಣ್ ಗೌಡ್ರಿಗೂ ಮಾತಾಡಕ್ಕಿದೆ. ಒಂದು ಬಾಬು ಅವರ ಈಗ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಅವ್ರ ಟೈಮ್ ಅವ್ರು ತಗೊಳ್ಳಿ, ನಾವ್ಯಾರು ಡಿಕ್ಟೇಟ್ ಮಾಡಕ್ಕಾಗಲ್ಲ. ನಾವು ನಮ್ದು ಬಂದಾಗ್ಲೂ ಲೇಟ್ ಆಗಿದೆ, ಅದೇನಿಲ್ಲ, ನಮ್ಗೇನು ಆತರ ಏನ್ ಧಾವಂತ ಇಲ್ಲ. ಮಾಧ್ಯಮಗಳು ನಿಮ್ಗೊಂದು ಸ್ಟೋರಿ ಮಾಡ್ಬೇಕು, ಮಾಡ್ಕೊಳ್ಳಿ, ಅದಕ್ಕೂ ಏನಿಲ್ಲ. ಬಾಬು ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಅದೆಲ್ಲ ನಂಗೆ ಇಲ್ಲೇನು ಕುತೂಹಲ ಅಂದ್ರೆ, ಯಾವ ಈ ಎಲ್ಲ ಡಿ ಕೆ ಶಿವಕುಮಾರ್ ಜಿ ಅವರು ಇವತ್ತೇನು ಹೇಳಿದ್ರು, ನಾನು ಹೇಳ್ಬೇಕಾಗಿರೋದನ್ನೆಲ್ಲ ಅವ್ರು ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯನವ್ರ ಬಗ್ಗೆ ಆಪರೇಷನ್ ಕಮಲ ನಾವು ಮಾಡಿದ್ವಿ ಅಂತಿದ್ರು. ಈಗ ಅವ್ರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ ಕಳಿಸಿದ್ರು ಅಂತ ಹೇಳಿ. ನಾನು ಅದನ್ನು ಒಪ್ಪೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಬಂದಿರತಕ್ಕಂಥವರೆಲ್ಲ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ, ಕಾರಣ ಹೇಳಿ ಬಂದಿದ್ದಾರೆ. ಸಮ್ಮಿಶ್ರ ಸರ್ಕಾರ ಮಾಡೋದಕ್ಕೆ ಸಿದ್ದರಾಮಯ್ಯನವರ ಬಣಕ್ಕೆ ಇಷ್ಟ ಇರಲಿಲ್ಲ JDS ಜೊತೆ. ಆದ್ರಿಂದ ನಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಮಾಡಿದ್ರು, ನಮಗೆ ತಾರತಮ್ಯ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಹೇಳಿ ಸರಿಪಡಿಸದೇ ಇದ್ದಾಗ ಬಿಟ್ಟು ಬಂದ್ವಿ ಅಂತಕ್ಕಂಥದ್ದನ್ನ ನಮ್ಮ ಶಾಸಕರು ಹೇಳಿದ್ರು. ಯಾಕಂದ್ರೆ ನನ್ನ ಡ್ಯೂಟಿ ನಮ್ಮ ಶಾಸಕರ ಮೊರಾಲಿಟಿನ ಡಿಫೆಂಡ್ ಮಾಡೋದಿಲ್ಲಿ ಬಿಜೆಪಿಯ ವಕ್ತಾರರಾಗಿ ಬಂದಿದ್ರು. ನಂತರ ರಾಜೀನಾಮೆ ಕೊಟ್ಟು ಮತ್ತೆ ಅವರೇನು ಅಷ್ಟಕ್ಕೆ ಬಿಡ್ಲಿಲ್ಲ, ಕೋರ್ಟ್ಗಳಲ್ಲಿ ಅಲಿದ್ರು, ಸಿಕ್ಕಾಪಟ್ಟೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ಅದರಿಂದ ಆರೋಪ ಮುಕ್ತರಾಗಿ ಬಂದು ಮತ್ತೆ ನಮ್ಮ ಪಕ್ಷಕ್ಕೆ ಜಾಯಿನ್ ಆಗಿ ಕಮಲದ ಸಿಂಬಲ್ ಮೇಲೆ ನಿಂತು ಅನೇಕರು ಗೆದ್ದು ಸರ್ಕಾರ ಫಾರ್ಮ್ ಮಾಡಿದ್ವಿ. ಇದೊಂದು ಕ್ಲಾರಿಟಿ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರ ವಿರುದ್ಧ ಮಾಡಿದ ಎಲ್ಲ ಚಾರ್ಜ್ ಶೀಟ್, ನಾವು ಬಿಜೆಪಿ ಮಾಡಿದ ಚಾರ್ಜ್ ಶೀಟ್, ಇವತ್ತು ಬಾಬು ಅವ್ರು ಹೇಳ್ಬೇಕು ಬಣ ಇಲ್ಲ ಅನ್ನೋದಾದ್ರೆ ಕ್ಲಿಯರ್ ಕಟ್ ದೇರ್ ಇಸ್ ಎ ಡಿವಿಷನ್ ಬಿಟ್ವೀನ್ ಸಿದ್ದರಾಮಯ್ಯನವರು ಮತ್ತೆ ಇದು ಕಾಣ್ತಾ ಇರ್ತಕ್ಕಂಥದ್ದು. ಇನ್ನೂ ಒಂದು ಡಿವಿಷನ್ ಇದೆ, ಅಂದ್ರೆ ತಟಸ್ಥ ಅಂದ್ರೆ ಅಥವಾ ಹೈಕಮಾಂಡ್ ಹೇಳ್ತಕ್ಕಂಥವ್ರು ಅಥವಾ ಅಂತಾರೆ ರಮೇಶ್ ಬಾಬು ಸರ್. ಅದಲ್ಲ, ಅಲ್ಲಿ ಬಾಬು ಬಾಬು ಅವರು ನನ್ನ ಕಲೀಗ್, ನಮ್ಗೇನ್ ಅದೇನಿಲ್ಲ, ನಾವೆಲ್ಲ ಬಂದಿರೋದು ಮಾಡಲ್ಲ ಗೊತ್ತು. ಇಲ್ಲ ಆಲ್ವೇಸ್ ನನಗೆ ಬಾಬು ಅವ್ರು ಬಂದ್ರೆ ಐ ಎಂಜಾಯ್ ದಿಸ್ ಡಿಬೇಟ್. ಅದೆಲ್ಲ ಒಂದು ಅವರು ಇವಾಗ ಸೆಲೆಬ್ರಿಟಿ ಏನು ಒಂದು ಅವರು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಮಾಡ್ಲಿ. ದಟ್ ನಮಗಿನ್ನೂ ನಾವು ಈಗಾಗಲೇ ಸಂಘಟನೆಯಲ್ಲಿ ತೊಡಗಿದ್ದೀವಿ, ನಾವು ಡಿಫೀಟ್ ಆಗಿದ್ದೀವಿ. ನಾವು ಅಪೋಸಿಷನ್ ಅಲ್ಲಿ ಕೂತು ನಾವೇನ್ ಮಾಡ್ಬೇಕು ಅಂದ್ರೆ ಒಂದು ಜವಾಬ್ದಾರಿತ ಸರ್ಕಾರವನ್ನ ಬೇಗ ಮಾಡಬೇಕಾದಂತ ಇವತ್ತಿನ ಕಾಲದಲ್ಲಿ ಅದರ ಒತ್ತಡ ಎಷ್ಟಿದೆ ಅವ್ರಿಗೂ ಗೊತ್ತಿದೆ, ಅದ್ರ ಬಗ್ಗೆ ಏನಿಲ್ಲ. ಬಟ್ ಒನ್ ಥಿಂಗ್, ಹೈಕಮಾಂಡ್ ನಮ್ಮವ್ರೆ. ಈಗ ಸುರ್ಜೇವಾಲಾ ಅಲ್ಲಿಂದ ಬಂದಿದ್ದಾರೆ, 1% ಆದ್ರೂ ಕೊರತೆ ಇರಬಹುದು ತಿಳ್ಕೊಳಕ್ಕೆ, ಅಥವಾ ಬೇರೆ ಯಾರೇ ಬಂದ್ರು. ಬಟ್ ಖರ್ಗೆಜಿಯವರು ನಮ್ಮವರೇ ಹೈಕಮಾಂಡ್, AICC ಅಧ್ಯಕ್ಷರಾಗಿದ್ದಾರೆ. ಮತ್ತೆ ಹಿಂದೆ ಅವರು ಕೂಡ ಈ ಎಲ್ಲ ಹೇಳ್ತಾ ಇದ್ರಲ್ಲ, ಇವತ್ತು ಇಷ್ಟೊಂದು ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ, SM ಕೃಷ್ಣಾಜಿ ಮುಖ್ಯಮಂತ್ರಿ ಆದಾಗ ನಾನು ಇದನ್ನ ಮಾಧ್ಯಮದಲ್ಲಿ ನಿಂತು ನೋಡಿದ್ದೀನಿ, ಉಪಮುಖ್ಯಮಂತ್ರಿನೂ ಆಗಕ್ಕಾಗ್ಲಿಲ್ಲ. ಅವ್ರಿಗೂ ಅದೇ ಭಾವನೆಗಳು, ಡಿ ಕೆ ಶಿವಕುಮಾರ್ ಅವ್ರಿಗೆ ಇವತ್ತು ಯಾವ ಸ್ಥಿತಿ ಇದೆ ಅದೇ ಭಾವನೆಗಳು ಅವ್ರಿಗೂ ಇತ್ತು. ಅದೇ ರೀತಿ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದಾಗ SMK ಅವರು ಉಪಮುಖ್ಯಮಂತ್ರಿ ಆದ್ರು, ಮುಖ್ಯಮಂತ್ರಿ ಅಂತ ಬಂದಿತ್ತು, ಲಕೋಟೆಲ್ ಚೇಂಜ್ ಆಯ್ತು. ಅಂದ್ರೆ ಇತಿಹಾಸವನ್ನ ನೋಡಿದಾಗ ನಾನು ಹೇಳೋದು, ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಯಾರನ್ನ ಚಾಯ್ಸ್ ಮಾಡಬೇಕು ಬಿಡಬೇಕು, ಆ ಪಾರ್ಟಿಯ ಒಂದು ಸಂಘಟನಾತ್ಮಕ ವ್ಯವಸ್ಥೆ ಮತ್ತು ಶಾಸಕರ ಅಭಿಪ್ರಾಯಗಳಿಗೆ ಬೆಲೆ ಇರುತ್ತೆ. ನನ್ನ ಪ್ರಕಾರ ಇವತ್ತು ರಾಹುಲ್ ಗಾಂಧಿಯವರ ಹೇಳಿಕೆಗಳನ್ನ ಗಮನಿಸೋದಾದ್ರೆ, ನಂಬರ್ ಅಂತ ಹೋದ್ರೆ, ಡೆಮಾಕ್ರೆಟಿಕಲ್ ಪ್ರಾಸೆಸ್ಗೆ ಬೆಲೆ ಇದೆ ಅಂತ ಹೋದ್ರೆ ಸಿದ್ದರಾಮಯ್ಯನವರ ಪರಾನೇ ಶಾಸಕರ ಸಂಖ್ಯೆ ಇರೋದು ಅನ್ನೋದು ಅನೇಕ ಈ ಚಾರ್ಜ್ ಶೀಟ್ ಯಾಕೆ? ಈ ಚಾರ್ಜ್ ಶೀಟ್ ನ ಇದೇನು? ನೀವಿಬ್ರು ಗುದ್ದಾಡ್ಕೊಂಡು ಪ್ರಬಲ ಕಮ್ಯುನಿಟಿ ಅವ್ರು ಇದ್ ಮಾಡಿದ್ರೆ ಬೇರೆಯವ್ರಿಗೆ ಏನಾದ್ರು ಕನಸು ಕಾಣಕ್ಕಾಗತ್ತಾ? ಅಂದ್ರೆ ನೀವು ದಲಿತರ ಪರಾನೂ ಅಲ್ಲ, ನೀವು ಮುಸಲ್ಮಾನರ ಪರಾನೂ ಅಲ್ಲ, ನೀವು ಲಿಂಗಾಯತರ ಪರಾನೂ ಅಲ್ಲ. ಅಲ್ಲ ಅಲ್ಲ, ಅಲ್ಲಿ ನ್ಯಾಯ ನನಗಿಷ್ಟು ನಿನಗಿಷ್ಟು ಅಂತ ಹಂಚ್ಕೊಂಡ್ರೆ ಬೇರೆಯವ್ರು ಎಲ್ಲಿ ಹೋಗ್ಬೇಕು? ಸೊ ಏನ್ ನಡೀತಿದೆ ಕಾಂಗ್ರೆಸ್ ನಲ್ಲಿ, ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಲ್ಲ, ಅಲ್ಲೂ ಬಲಾಢ್ಯರಿಗೆ ಮಾತ್ರ ಅಂತಕ್ಕಂಥದ್ನ ನಂಗೆ ಗೊತ್ತಿಲ್ಲ. ನೀವು ಹಾಕಿದ ಸ್ಟೇಟ್ಮೆಂಟ್ ಇಂದ ಇದನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಅಥವಾ ಸಿದ್ದರಾಮಯ್ಯನವರು ವಲಸೆ ಮತ್ತು ಮೂಲ, ಅದು ಕೂಡ ಇನ್ನೂ ಹಾಗೆ ಇದೆ. ಸಿದ್ದರಾಮಯ್ಯನವ್ರನ್ನ ನಮ್ಮವರು ಅಂತ ಕಾಂಗ್ರೆಸ್ ಒಪ್ಕೊಂಡಿಲ್ಲ ಅಂತಕ್ಕಂಥದ್ದು
ಒಂದ್ 2 ದಿನದಿಂದ ಪರ್ಸನಲ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇರೋದು ನೋಡ್ತಾ ಇದ್ದೀನಿ. ಸೊ ಇದೇ ಅಂದ್ರೆ ಬಾಬು ಅವರು ಪ್ರಾಮಾಣಿಕವಾಗಿ ಅವರು ನಿಷ್ಠುರವಾದಿಗಳು, ಇದೇ ಈ ಡಿಫರೆನ್ಸ್ ಸಿದ್ದರಾಮಯ್ಯನವ್ರು ನಮ್ಮವ್ರು ಅಲ್ಲ ಅನ್ನೋದನ್ನಾದ್ರೂ ಹೇಳಿದ್ರೆ ಅನುಕೂಲ ಆಗತ್ತೆ, ಅನೇಕ ಸಮಾಜಗಳಿಗೆ ಅನುಕೂಲ ಆಗತ್ತೆ. ನಾಟಕ ಯಾಕೆ ಅಂತ ನಾವಿರೋದನ್ನೆಲ್ಲ ಹೇಳ್ತೀವಿ. ಬಿಜೆಪಿ ನಮ್ಮನ್ನ ಆ ಪಾರ್ಟಿ ಈ ಪಾರ್ಟಿ ಎಲ್ಲ ಅಂತ ನಾನು ಕೇಳಿಸ್ಕೊಂಡಿದ್ದೀನಿ, ಉತ್ತರ ಕೊಟ್ಟಿದ್ದೀನಿ ಇರೋದನ್ನ. ಬಾಬು ಅವ್ರ ನಂತರದ ಚರ್ಚೆಯಲ್ಲಿ ಹೇಳ್ತಾರೆ ಅಂತ ಭಾವಿಸ್ತೀನಿ. ರೈಟ್, ಬರ್ತೀನಿ. ಆ ಉತ್ತರ ನಿಮ್ಮಿಂದ ಬೇಕು. ಅದಕ್ಕೆ ಮುಂಚೆ ಪ್ರೊಫೆಸರ್, ಈಗ ಕಾಂಗ್ರೆಸ್ಗೆ ಹೈಕಮಾಂಡ್ ಪವರ್ಫುಲ್ ಅಂತ ಹೇಳಿ ಸಾಬೀತುಪಡಿಸ್ಲಿಕ್ಕೆ ಇದಕ್ಕಿಂತ ಬೆಟರ್ ಆಪರ್ಚುನಿಟಿ ಸಿಕ್ತಿತ್ತ ಅಂತ ಹೇಳಿ ಈಗ ಎಐಸಿಸಿ ಪ್ರೆಸಿಡೆಂಟ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮಾಡಿದ್ದಾರೆ. ರಮೇಶ್ ಬಾಬು ಸರ್ ಅದು ಬೇಕು ಅಂತ ಹೇಳಿದ್ರ ಅಥವಾ ಸ್ಲಿಪ್ ಆಫ್ ಟಂಗ್ ಅಲ್ಲಿ ಹೇಳಿದ್ರ ಗೊತ್ತಿಲ್ಲ, ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಅಂತ ಪದ ಬಳಸಿದ್ರು. ಇಲ್ಲಿ ಅಧಿನಾಯಕಿ ಅಂದ್ರೆ ಯಾವ ತರ ಅನ್ನೋದು ಪ್ರಶ್ನೆ ಇದೆ. ಬಟ್ ಇಲ್ಲಿ ಖರ್ಗೆ ಅವರು ಅಲ್ಟಿಮೇಟ್ ಪವರ್ ಅಂತ ಅಂದಾಗ, ಈ ರೀತಿ ಗೊಂದಲ ಆಗ್ತಿದ್ದಾಗ ಈ 1 ಲೈನ್ ಸ್ಟೇಟ್ಮೆಂಟ್, 1 ಲೈನ್ ರೆಸಲ್ಯೂಷನ್, ಅದೇ ರೀತಿಯಲ್ಲಿ 1 ಲೈನ್ ಡಿಸಿಷನ್ ತಗೊಂಡ್ಬಿಟ್ಟಿದ್ರೆ ಹೈಕಮಾಂಡ್ ಇಸ್ ಸ್ಟ್ರಾಂಗರ್ ದನ್ ಎನಿಥಿಂಗ್ ಎಲ್ಸ್ ಅನ್ನೋ ಮೆಸೇಜ್ ಪಾಸ್ ಆಗ್ಬಿಡ್ತಿತ್ತು. ಈಗ ಮತ್ತೆ ಕಾಂಗ್ರೆಸ್ ನಲ್ಲಿ ಲೋಕಲ್ ಲೀಡರ್ಸೇ ಸ್ಟ್ರಾಂಗು, ಹೈಕಮಾಂಡ್ ಇನ್ನೂ ವೀಕ್ ಅನ್ನೋ ತರ ಮೆಸೇಜ್ ಏನಾದ್ರೂ ಪಾಸ್ ಆಗ್ತಿದ್ಯಾ ಈಗಿನ ಡೆವಲಪ್ಮೆಂಟ್ಸ್ ಅಲ್ಲಿ ಅಂತ ಹೇಳಿ ನಿಮ್ಮ ವಿಶ್ಲೇಷಣೆ ಪ್ರೊಫೆಸರ್? ನನ್ನ ಅಭಿಪ್ರಾಯದ ಪ್ರಕಾರ ಕಾಂಗ್ರೆಸ್ಗೆ ಇದು ಬಹಳ ದೊಡ್ಡ ಇಕ್ಕಟ್ಟಿನ ಸಂದರ್ಭ. ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರು, ಮತ್ತೆ ಅಧ್ಯಕ್ಷರೇ ಎಲ್ಲವನ್ನೂ ಮಾಡ್ಬೇಕು ಅಂತಕ್ಕಂಥದ್ದು ಆ ನಿರ್ಣಯದ ಒಂದು ಬೇಡಿಕೆ ಅಥವಾ ಒಂದು ರೀತಿಯಲ್ಲಿ ಸಲಹೆ ಕೊಟ್ಟಿದ್ದಾರೆ ಅದನ್ನ. ಆದ್ರೆ ಕಾಂಗ್ರೆಸ್ಸಿನ ಒಂದು ಇಡೀ ಒಂದು ಹೈಕಮಾಂಡ್ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ನಾವು ಇದು ಸೋನಿಯಾ ಗಾಂಧಿ ಅವರಾಗ್ಲಿ, ರಾಹುಲ್ ಗಾಂಧಿ ಅಥವಾ ಅವ್ರ ಮಗಳಾಗ್ಲಿ, ಅವರೆಲ್ಲ ಸೇರ್ತಕ್ಕಂಥದ್ದು ಅನಿವಾರ್ಯ ಅವರಿಗೆ. ಯಾಕೆಂದ್ರೆ ಭಾರತ್ ಜೋಡೋ ಯಾತ್ರೆ ತೆಗೆದುಕೊಳ್ಳಿ ಅಥವಾ ಮೊನ್ನೆ ಅವ್ರ ಪ್ರಚಾರದಲ್ಲಿ ಬಂದಿದ್ದನ್ನು ತೆಗೆದುಕೊಳ್ಳಿ, ಇವೆಲ್ಲವನ್ನು ನೋಡಿದ್ರೆ ಬಹುಶಃ ಅದೊಂದು ಒಗ್ಗಟ್ಟಾಗಿರ್ತಕ್ಕಂತಹ ಒಂದು ಹೈಕಮಾಂಡ್ ಅಂತ ಕಾಣುತ್ತೆ. ಯಾಕೆಂದ್ರೆ ಇವರು ಸಿಂಬಾಲಿಕ್ ಆಗಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರಾಗಿರೋದ್ರಿಂದ ಸ್ವಲ್ಪ ಕುತೂಹಲ ಜಾಸ್ತಿ ಆಗ್ತದೆ. ಕಾರಣ ಅವ್ರಿಗೆಲ್ಲ ಮಾಹಿತಿ ಗೊತ್ತಿದೆ. ಆ ಮಾಹಿತಿಯನ್ನ ತಮ್ಮ ಅಧಿನಾಯಕಿ ಅಂತ ಹೇಳಿದ್ರಲ್ಲ, ಆ ರೀತಿ ತಪ್ಪೇನಿಲ್ಲ. ಅಧಿನಾಯಕಿ ಅಂದ್ರೆ ಈಗ ಬಿಜೆಪಿನಲ್ಲೂ ಹೈಕಮಾಂಡ್ ಅಂತಕ್ಕಂಥದ್ದಿದೆ, ಅಲ್ಲಿ 3-4 ಜನ ಇದನ್ನ ನಿರ್ಣಯ ತೆಗೆದುಕೊಳ್ತಾರೆ. ಅದರಿಂದ ನಾವು ಅದನ್ನ ಅಪೇಕ್ಷೆ. ದಿಸ್ ಪಾಲಿಟಿಕ್ಸ್ ಇಸ್ ಆರ್ಡರ್ ದಿ ಪಾಸಿಬಲ್ ಅಂಡ್ ದಿ ಇಂಪಾಸಿಬಲ್ ಆಲ್ಸೋ. ಈಗ ಇಂಪಾಸಿಬಲ್ ಅನ್ನ ಪಾಸಿಬಲ್ ಮಾಡ್ತಕ್ಕಂಥ ಒಂದು ಹೊಣೆಗಾರಿಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ ಇದೆ. ಅವರ ಒಂದು ದೊಡ್ಡ ಗುಣ ಏನು, ನಾನು ಅಧ್ಯಕ್ಷನಾದ್ರೂ ಕರ್ನಾಟಕ ಗೊತ್ತಿದೆ, ನನಗೆ ಬಿಟ್ಬಿಡಿ ಅಂತ ಹೇಳ್ಬೋದು. ಅವ್ರು ಹೇಳಿಲ್ಲ, ಅವರು ಸೋನಿಯಾ ಗಾಂಧಿ ಅವರ ಆಗಮನ ಕಾಯ್ತಾ ಇದ್ದಾರೆ. ಇಲ್ಲಿ ಕಾರಣ ಎರಡನೇದೇನಂದ್ರೆ, ಸಿದ್ದರಾಮಯ್ಯನವರು ಬಹಳ ಹಳುಬರು ಮತ್ತು ಹಿರಿಯರು, 5 ವರ್ಷ ಸರ್ಕಾರ ನಡೆಸಿದ್ದಾರೆ. ಅವ್ರು ಚಾರ್ಜ್ ಶೀಟ್ ಅವೆಲ್ಲ ಏನೇ ಇರಲಿ, ಒಬ್ರು ಸೋಲ್ತಾರೆ ಒಬ್ರು ಗೆಲ್ತಾರೆ. ಕರ್ನಾಟಕದಲ್ಲಿ ಒಂದು ಆಡಳಿತ ಪಕ್ಷವನ್ನ ಆಂಟಿ ಇನ್ಕ್ಯುಂಬೆನ್ಸಿ ಅಂತಾನೋ ಅಥವಾ ಇನ್ನೇನೋ ಆರೋಪಗಳ ಒಂದು ಇದರಲ್ಲಿ ಅಥವಾ ಜನ ಬೇಸತ್ತು ಅದನ್ನ ಬದಲಾಯಿಸ್ತಾರೆ. ಯಾಕೆಂದ್ರೆ ಜನರ ಮನಸ್ಸಿನ ಈ ನೋವು ಇದೆಯಲ್ಲ, ಆ ಅವ್ಯಕ್ತ ನೋವನ್ನ ಎಂತ ಸಾಮ್ರಾಜ್ಯವನ್ನು ಅಲುಗಾಡಿಸ್ತಕ್ಕಂತ ಒಂದು ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ ದೊರಕಿದೆ. ದಟ್ ಇಸ್ ದಿ ಬ್ಯೂಟಿ ಆಫ್ ಡೆಮೋಕ್ರಸಿ. ಅದರಿಂದ ಅದನ್ನ ಅವರೆಲ್ಲರೂ ಒಪ್ತಾರೆ. ಅವ್ರು ಏನೇ ಸಮಜಾಯಿಸಿ ಕೊಟ್ರು ಸೋಲು ಅಥವಾ ಗೆಲುವಿಗೆ ಈ ರೀತಿಯ ಒಂದು ಜನರ ಮನಸ್ಸಿನ ಭಾವನೆಗಳು ಈಗ ಎಷ್ಟು ಅವು ಕುತೂಹಲ ಅಥವಾ ಒಂದು ರೀತಿಯಲ್ಲಿ ಅಪೇಕ್ಷೆ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿದೆ. ಅಂದ್ರೆ ಇವರು ಆದಷ್ಟು ಬೇಗ ಒಬ್ಬ ಮುಖ್ಯಮಂತ್ರಿಯನ್ನ ಸೂಚಿಸಿ ಆ ಮುಖ್ಯಮಂತ್ರಿ ಅಧಿಕಾರಕ್ಕೆ ಬಂದು ಅನೇಕ ಏನು ಆಶ್ವಾಸನೆ ಕೊಟ್ಟಿದ್ದಾರೆ, ಅದಕ್ಕೆ ಮೊದಲನೇ ದಿವಸನೇ ಆರ್ಡರ್ ಕೊಡ್ತೀವಿ ಅಂತಕ್ಕಂಥದ್ದು ಅವ್ರು ಮಾಡ್ತಾರೆ. ಕಾಂಗ್ರೆಸ್ನವರಿಗೆ ಗಟ್ಸ್ ಇದೆ. ಯಾಕಂದ್ರೆ ಬಿಜೆಪಿನಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು, ಕಾಂಗ್ರೆಸ್ನಲ್ಲಿ ವಿಳಂಬ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ಸಾರಿ ಚೀಫ್ ಮಿನಿಸ್ಟರ್ ಮಾಡಿದ್ರೆ ದೇ ಡೋಂಟ್ ಇಂಟರ್ಫಿಯರ್. ಐ ಹ್ಯಾವ್ ಸೀನ್ ಇಟ್. ದೇ ಓನ್ಲಿ ಕಮ್ ಸಮಟೈಮ್ಸ್ ಇನ್ ಬಿಟ್ವೀನ್ ಬರ್ತಾರೆ, ಹೊತ್ತು ಸಲಹೆ ಕೊಡ್ತಾರೆ. ಬಿಜೆಪಿ ತರ ಬಿಗಿಯಾಗಿ ಕುದುರೆಯನ್ನ ಹಿಡಿದುಕೊಂಡು ಅದು ಓಡ್ಲಿಕ್ಕೂ ಬಿಡೋದಿಲ್ಲ, ಅದು ನಿಂತಿರುತ್ತೆ, ಸಮಟೈಮ್ಸ್ ಬಿಡ್ತಾರೆ. ಆದ್ರಿಂದ ಈ ರೀತಿ ದೃಷ್ಟಿಯಲ್ಲಿ ನೋಡಿದ್ರೆ ಕಾಂಗ್ರೆಸ್ ಇಸ್ ಇನ್ ಎ ಬೆಟರ್ ಪೊಸಿಷನ್, ಬಿಕಾಸ್ ದಟ್ ಇಸ್ ಮೈ ಅಬ್ಸರ್ವೇಷನ್ ಓವರ್ ಲಾಸ್ಟ್ 5 ಬಿಜೆಪಿ ಬಗ್ಗೆ ಈ ಮೂರನೇ ಪಾಯಿಂಟ್ ಏನು ಅಂತ ಕೇಳ್ಬೋದಾ? ಇಲ್ಲ ಸಮನ್ ಕಂಟ್ರೋಲ್ಸ್ ಅಂದ್ರೆ ನನಗೆ ಅದು ಅರ್ಥ ಆಗ್ತಾ ಇಲ್ಲ. ನೋ ಪ್ರಾಬ್ಲಮ್, ನಾನು ಕ್ರಿಟಿಸಿಸಮ್ ಕೇಳಿಸ್ಕೊತೀನಿ ಮುಕ್ತವಾಗಿ. ಓಕೆ, ಸಂವಹನ ಅಂದ್ರೆ ನಾನು ಕ್ಲಾರಿಫೈ ಮಾಡ್ತೀನಿ. RSS ಇರ್ಬೋದು, ಅಮಿತ್ ಶಾ ಮತ್ತು ನಡ್ಡಾ ಮತ್ತು ಪ್ರಧಾನಮಂತ್ರಿ ಇರ್ಬೋದು ಅಥವಾ ಸಂತೋಷ್ ಇರ್ಬೋದು, ಇವೆಲ್ಲ ಸೇರಿ ಸಂವಹನ ಅಂತ ಅಂದ್ರೆ ಹೆಸರನ್ನ ನೀವು ನನಗೆ ಹೇಳಿದ್ರಿಂದ ಹೇಳಿದೀನಿ. ಇವು ಯಾವ ಅಲ್ಲ ಅನ್ನೋದಾದ್ರೆ ನೀವು ಅದಕ್ಕೆ ಸಮಜಾಯಿಸಿ ಕೊಡಿ, ನಾನು ಒಪ್ತೇನೆ. ಯಾಕೆಂದ್ರೆ ನಾವು ನಿಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಗೌರವದಿಂದ ನೋಡ್ತಕ್ಕಂಥ ನೀವು 3 ಜನ ಇಡೀ ನಮ್ಮ ಕರ್ನಾಟಕದ ಒಂದು ಆಸ್ತಿ. ಯಾವುದೇ ಪಕ್ಷ ಇರಲಿ, ನಿಮಗಿರ್ತಕ್ಕಂಥ ನಿಷ್ಠೆಗೆ ನಿಮ್ಗೆ ಪ್ರತಿಫಲ ಸಿಕ್ಕಿಲ್ಲ, ಆದ್ರೂ ನೀವು ಬಹಳ ಅತ್ಯಂತ ಮತ್ತು ಬಹಳ ಉತ್ಸಾಹದಿಂದ ಪ್ರೊಫೆಸರ್ ಬಹುಶಃ ನೋಡಿ, ಹೈಕಮಾಂಡ್ ಕೇವಲ ಹೈಕಮಾಂಡ್ ಆಗಿ ಉಳಿದು ಬಿಟ್ರೆ ಈ ರೀತಿ ಪ್ರಶ್ನೆ ಬರಲ್ವಾ ಅಂತ ಹೇಳಿ. ಈಗ 3 ಪಕ್ಷದಲ್ಲೂ ನೀವೇ ಹೇಳ್ತಿದ್ದ ಹಾಗೆ ಹೈಕಮಾಂಡ್ ಅಂತಿದೆ, ಹಿಂದೆ ಸೂಡೋ ಹೈಕಮಾಂಡ್ ಕೂಡ, ಅಂದ್ರೆ ಮುಂದ್ ನಿಲ್ಸಿರೋ ಸೂಡೋ ಹೈಕಮಾಂಡ್, ಹಿಂದೆ ಆಕ್ಚುಯಲ್ ಹೈಕಮಾಂಡ್ ವರ್ಕ್ ಆಗುತ್ತೆ ಅಂತ ಹೇಳಿ. ಇದು ಬಹುಶಃ 3 ಪಕ್ಷದಲ್ಲೂ ಕಾಣಕ್ ಸಿಕ್ತಿದ್ಯಾ ಅಂತ ಹೇಳಿ ಸಾಮಾನ್ಯರಾಗಿ ನಿಂತು ನೋಡಿದಾಗ ಇದಕ್ಕೆ ಅವರೇ ವಿಶ್ಲೇಷಣೆ ಕೊಡಬೇಕು. ಹೌದೋ ಇಲ್ಲೋ, ಬರೀ ಹೈಕಮಾಂಡೇ ಇರೋದಾ ಅಥವಾ ಸೂಡೋ ಹೈಕಮಾಂಡ್ ಕೂಡ ಇದೆಯಾ ಅಂತ ಹೇಳಿ ನಿಮ್ಮಿಂದ ಕೂಡ ಉತ್ತರ ಬೇಕು. ಚಿಕ್ಕ ಬ್ರೇಕ್ ನ ಸಮಯ. ಚರಣ್ ಗೌಡ ಸರ್ ಸಹನೆ ಇರ್ಲಿ ನಮ್ಮ ಜೊತೆಯಲ್ಲಿ. ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ.